ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ 38 ಇಂಚು ಎದೆ ಸುತ್ತಳತೆ ಇರುವಂಥ ಬ್ಲೌಸನ್ನು ಸಿಂಪಲ್ಲಾಗಿ ಈಸಿಯಾಗಿ ಟಿಪ್ಸ್ನ ಫಾಲೋ ಮಾಡಿಕೊಂಡು ಯಾವ ರೀತಿ ಕಟಿಂಗನ್ನು ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಈ ರೀತಿ ಫೋಲ್ಡನ್ನು ಹಾಕ್ಕೊಳ್ಳಿ. ಫೋಲ್ಡಿಂಗ್ ಇರೋದು ನಮ್ಮ ಸೈಡ್ಗೆ ಇರಬೇಕು, ಓಪನ್ ಇರೋದು ಆ ಕಡೆಗೆ ಇರಬೇಕು. ಈ ರೀತಿ ಜೋಡಿಸ್ಕೊಂಡು ಫಸ್ಟು ಎಡ್ಜಸ್ಸು ಒಂದೇ ಲೆವೆಲಲ್ಲಿ ಇರೋ ಥರ ಮಾರ್ಕನ್ನು ಹಾಕ್ಕೊಂಡು ಆ ಮಾರ್ಕಿಗೆ ಕಟ್ ಮಾಡ್ಕೋಬೇಕು. ನಂತರ ಕೆಳಗಡೆ ಮಾರ್ಜಿನ್ ಅರ್ಧ ಇಂಚು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಬ್ಲೌಸ್ ಲೆಂತು ನಿಮಗೆ ಎಷ್ಟು ಬೇಕು ಅನ್ನೋದನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ 14.5 ಇಡ್ತಾಯಿದ್ದೀನಿ. ನೀವು ನಿಮ್ಮ ಬ್ಲೌಸ್ ಲೆಂತ್ ಎಷ್ಟಿದೆ ಅಥವಾ 15 ಇಂಚ್ವರೆಗೂ ಕೂಡ ಇಟ್ಕೋಬೋದು. ಈ ಸೈಜ್ಗೆ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಂಡು ಮೇಲೆ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಾಕ್ಕೋಬೇಕು. ಕಾಣಿಸ್ತಿದೆ ಅಲ್ವಾ ನೋಡಿ. ಎಲ್ ಸ್ಕೇಲ್ ಇದ್ದರೆ ನಿಮಗೆ ಈಸಿ ಆಗುತ್ತೆ, ಹೆಚ್ಚು ಕಡಿಮೆ ಬರ್ದಿರಾ. ಇಲ್ಲ ಅಂದರೆ ನೋಡಿ ಈ ರೀತಿ ಈ ಕಡೆಗೂ ಕೂಡ ಒಂದು ಸಲ ಟೇಪನ್ನು ಇಟ್ಕೊಂಡು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಚೆಕ್ ಮಾಡಿಕೊಂಡು ಈಗ ಆ ಲೈನನ್ನು ಕೂಡ ಸ್ಟ್ರೈಟಾಗಿ ಈ ರೀತಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ವಿತ್ ಮಾರ್ಜಿನ್ ಎರಡೂ ಸೇರಿ ಮೇಲೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು, 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬಿಡಬೇಕು. 14.5ಗೆ 15.5 ಇಟ್ಕೋಬೇಕು. ಎದೆ ಸುತ್ತಳತೆ 38 ಇಂಚಿಗೆ 4ನೇ ಭಾಗಕ್ಕೆ 9.5 ಬರುತ್ತೆ. 9.5ಗೆ ಈ ರೀತಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಹಾಗೆ ಸೊಂಟದ ಸುತ್ತಳತೆ ಕೂಡ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಕೆಲವರಿಗೆ 4 ಇಂಚು ಕಡಿಮೆ ಇರುತ್ತೆ, ಕೆಲವರಿಗೆ 6 ಇಂಚು ಕಡಿಮೆ ಇರುತ್ತೆ, ಕೆಲವರಿಗೆ ಸೇಮ್ ಸೈಜೇ ಇರುತ್ತೆ. ಎದೆ ಸುತ್ತಳತೆ ಎಷ್ಟಿರುತ್ತೋ ಸೊಂಟದ ಸುತ್ತಳತೆ ಕೂಡ ಅಷ್ಟೇ ಇರುತ್ತೆ. 90% 4 ಇಂಚು ಕಡಿಮೆ ಇರುತ್ತೆ. 4 ಇಂಚು ಕಡಿಮೆ ಅಂದರೆ 4ನೇ ಭಾಗದಲ್ಲಿ 1 ಇಂಚು ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಎದೆ ಸುತ್ತಳತೆ ನಾನು 9.5 ಇಟ್ಟೆ ಅಲ್ಲ, ಇಲ್ಲಿ 8.5 ಇಟ್ಕೊಂಡು 1 ಇಂಚು ನಾವು ಬ್ಯಾಕ್ ಸೈಡು ಟಕ್ಸ್ ಹಿಡಿತೀವಲ್ಲ ಅದಕ್ಕೆ 1 ಇಂಚನ್ನು ಸೇರಿಸ್ಕೋಬೇಕು. ಕಾಣಿಸ್ತಿದೆ ಅಲ್ವಾ. ಇಲ್ಲಿ ನಾನಾಗಲೇ 8 ಇಂಚಿಗೆ ಹಾಕಿದೆ. 8 ಇಂಚು ಈ ಥರ ಸೈಜ್ಗೆ ಸಾಕಾಗೋದಿಲ್ಲ, ಅದಕ್ಕೆ 8.5 ಇಟ್ಕೋಬೇಕು. ಟಕ್ಸ್ಗೆ 1 ಇಂಚು ಅಂದರೆ ಇದು ಕೂಡ 9.5 ಇಟ್ಕೋಬೇಕು. ನಾವು ಸ್ಟಿಚ್ ಮಾಡೋವಾಗ 1 ಇಂಚು ಕಡಿಮೆ ಆಗುತ್ತೆ. ಈಗ ನೋಡಿ, ಇದು ಎದೆ ಸುತ್ತಳತೆನೂ 9.5 ಇದೆ, ಸೊಂಟದ ಸುತ್ತಳತೆ ಕೂಡ 9.5 ಇದೆ. ಈಗ ಸೆಂಟರ್ಗೆ ಅಂದರೆ 9.5 ಅಂದರೆ 4.75ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಮಧ್ಯಕ್ಕೆ ಹಾಕ್ಕೊಂಡು ಲೆಂತು 4 ಇಂಚ್ ಇಟ್ಕೊಳ್ಳಿ. ಸಾರಿ, ಇಲ್ಲಿ ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಾ ಇದೆ, ನಾನು ನೋಡ್ಕೊಳ್ಳಿಲ್ಲ ವಿಡಿಯೋ. ಈ ಟಕ್ಸ್ಗೆ ನಾವು 1 ಇಂಚು ಬಿಟ್ಟಿದ್ವಲ್ಲ, ಆ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಮಾರ್ಕ್ ಹಾಕ್ಕೊಂಡು ಈ ಮಾರ್ಕ್ಗಳನ್ನ ಸೇರಿಸ್ಕೊಳ್ಳಿ. ಈ ರೀತಿ ಬ್ಯಾಕ್ ಸೈಡು ಟಕ್ಸ್ ಹಿಡಿತೀವಲ್ಲ ಅದು. ಟಕ್ಸ್ ಹಿಡ್ದಿಲ್ಲ ಅಂತಂದರೆ ಬ್ಲೌಸು ಮೇಲೆಗೆ ಎತ್ಕೊಂಡಿರುತ್ತೆ. ಗಮನಿಸಿರ್ತೀರಲ್ವ, ಕೆಲವರು ಬ್ಲೌಸು ಮೇಲೆಗೆ ಎತ್ಕೊಂಡಿರುತ್ತೆ. ಯಾಕೆ ಅಂದರೆ ಸೊಂಟದ ಸುತ್ತಳತೆ ಹತ್ರ ಲೂಸ್ ಇದ್ದರೂ ಅಥವಾ ಈ ಟಕ್ಸ್ ಪಾಯಿಂಟ್ ಕರೆಕ್ಟಾಗಿ ಹಾಕಿಲ್ಲ ಅಂದರೂ ಬ್ಲೌಸ್ ಮೇಲೆಗೆ ಎತ್ಕೊಳ್ಳುತ್ತೆ. ಈಗ ಶೋಲ್ಡರ್ ನಾನು 5.5 ಇಡ್ತಾಯಿದ್ದೀನಿ. 38 ಇಂಚು 36 ಇಂಚ್ಗೆ ನಾವು 5.5 ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. 34 ಕೂಡ ಕೆಲವರಿಗೆ 5 ಇಂಚ್ ಆಗುತ್ತೆ, ಕೆಲವರಿಗೆ 5.5 ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಹಾರ್ಮೋಲ್ ಶೋಲ್ಡರ್ ಎರಡೂ ಕೂಡ ಸೇಮೇ ಹಾಕ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ಶೋಲ್ಡರ್ ಎಷ್ಟು ಹಿಡಿತೀವೋ ಹಾರ್ಮೋಲ್ ಕೂಡ ಅಷ್ಟೇ ಇಡಬೇಕಾಗತ್ತೆ. 5.5 ಈ ರೀತಿ ಮಾರ್ಕ್ ಹಾಕ್ಕೊಂಡು ಈ ಮಾರ್ಕ್ಗಳನ್ನು ಕೂಡ ಸೇರಿಸ್ಕೊಳ್ಳಿ. ಇಲ್ಲಿ ಕೂಡ ಅಷ್ಟೇ, ಹೆಚ್ಚು ಕಡಿಮೆ ಬರಬಾರ್ದು. ಇಲ್ಲಿ 5.5ಇಂದ ಇಲ್ಲಿ ಮಾರ್ಕ್ ಹಾಕಿದ್ವಿ, ಅಲ್ಲಿಂದ ಇಲ್ಲಿ ನೋಡಿ ಕೆಳಗಡೆವರೆಗೂ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 9.5 ಇದೆ. ಈ ಕಡೆಗೂ ಕೂಡ ಕರೆಕ್ಟಾಗಿ 9.5ನೇ ಬರಬೇಕು. ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಂಡು ನೀವು ಒಂದು ಸಲ ಬೇಕಾದರೆ ಹಾಕ್ಕೊಳ್ಳಿ. ಪ್ರಾಕ್ಟೀಸ್ ಇದ್ದರೆ ನಾವು ಸ್ಟ್ರೈಟಾಗಿ ಹಾಕ್ಬಿಡ್ತೀವಿ. ಹೊಸದಾಗಿ ಕಲಿತಾ ಇರೋರಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾರ್ಮೋಲಲ್ಲಿ 90 ಡಿಗ್ರಿ ಥರ ಇರಬೇಕು ಲೈನು. ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ 1.5 ಇಂಚಿಗೆ ಹಾಕ್ಕೊಂಡು ಈ 5.5 ನಾವು ಹಿಡ್ದಿದ್ದೀವಲ್ಲ, ಇದರಲ್ಲಿ ಅರ್ಧಕ್ಕೆ ಕರೆಕ್ಟಾಗಿ ಈ ರೀತಿ ಟೇಪನ್ನು ಫೋಲ್ಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬರುತ್ತೆ ನಮಗೆ. ಮಾರ್ಕ್ ಹಾಕ್ಕೊಂಡು ಈಗ ಈ 3 ಮಾರ್ಕ್ಗಳನ್ನೂ ಸೇರಿಸ್ಕೊಳ್ತಾ ನಾವು ಹಾರ್ಮೋಲಲ್ಲಿ ಶೇಪನ್ನು ತೆಗಿಬೇಕು. ಈ ರೀತಿ ಶೇಪ್ ಸ್ಕೇಲ್ ಇತ್ತು ಅಂದರೆ ನೀವು ಅದರಲ್ಲೇ ಹಾಕ್ಕೊಳ್ಳಿ. ಇಲ್ಲದೆ ಇರೋರು ಈ ರೀತಿ ಕೈಯಲ್ಲೇ ಮಾರ್ಕ್ ಹಾಕ್ಕೊಳ್ಳಿ. ಶೇಪ್ ಸ್ಕೇಲ್ ಇರಲೇಬೇಕು ಅಂತ ಏನಿಲ್ಲ. ಈಸಿಯಾಗಿ ನಾವು ಈ ರೀತಿ ಹಾರ್ಮೋಲ್ ಶೇಪನ್ನು ಮಾರ್ಕನ್ನು ಮಾಡ್ಕೋಬೋದು. ನಂತರ ಈ ಹಾರ್ಮೋಲು ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರದು ಕೂಡ ಸೊಂಟದ ಸುತ್ತಳತೆ ಟಕ್ಸ್ ಪಾಯಿಂಟನ್ನು ಬಿಟ್ಟು ಸೊಂಟದ ಸುತ್ತಳತೆ ಎಷ್ಟಿದೆಯೋ ಅಷ್ಟೇ ಇರುತ್ತೆ. ಇದು 8.5 ಇದೆ ಅಲ್ವಾ, ಟಕ್ಸ್ ಪಾಯಿಂಟ್ 1 ಇಂಚ್ ಹೋಯ್ತು ಅಂದರೆ 8.5 ಇದೆ ಅಲ್ವಾ. ಈ ಹಾರ್ಮೋಲ್ ರೌಂಡ್ ಕೂಡ 8.5 ಬರಬೇಕು ನಮಗೆ ಕರೆಕ್ಟಾಗಿ. 8.5 ಬಂತು ಅಂದರೆ ನಾವಿಟ್ಟಿರೋದು ಕರೆಕ್ಟಾಗಿ ಇದೆ ಅಂತ ಅರ್ಥ. ಅಕಸ್ಮಾತ್ ಜಾಸ್ತಿ ಇತ್ತು ಅಂದರೆ ಈ ಆರ್ಮೋಲ್ ಶೇಪ್ ಹತ್ರ ಸ್ವಲ್ಪ 5.5 ಇಟ್ವಲ್ಲ, ಇನ್ನು ಸ್ವಲ್ಪ ಮೇಲೆಗೆ ಹಾಕ್ಕೊಳ್ಳಿ. ಕಡಿಮೆ ಇತ್ತು ಅಂದರೆ ಇನ್ನು ಸ್ವಲ್ಪ ಕೆಳಗಡೆಗೆ ಜರುಗಿಸ್ಕೊಳ್ಳಿ. ಹಾಗೆ ಮಾಡಿಕೊಂಡಾಗ ಕರೆಕ್ಟಾಗಿ ನಮಗೆ ಬರುತ್ತೆ.
ಈ ಟಿಪ್ನ ನೀವು ಗಮನಿಸ್ಕೊಂಡ್ರೆ ಹಾರ್ಮೋಲ್ ಶೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಬರುತ್ತೆ. ನೆಕ್ ಲೆಂತು 9.5 10 ಇಂಚು 10.5ವರೆಗೂ ಕೂಡ ನೀವು ಹಾಕ್ಕೋಬೋದು. 11 ಕೂಡ ಹಾಕ್ಕೋಬೋದು, ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಲೆಂತ್ ಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಇಲ್ಲಿ ಶೋಲ್ಡರ್ ಹತ್ರ ನಾನು 3.25 ಇಂಚಿಗೆ ಹಾಕ್ಕೊತಾ ಇದ್ದೀನಿ ಶೋಲ್ಡರು. ನೆಕ್ ವಿಡ್ತು 2.25 ಇಂಚನ್ನು ಇಡ್ತಾ ಇದ್ದೀನಿ 5.5 ನೆಕ್ ಲೆಂತು ಜಾಸ್ತಿ ಆದಾಗ, ಈಗ 10 ಇಂಚ್ ಇಟ್ಟಿದ್ದೀನಲ್ಲ, 11 12ವರೆಗೂ ಇಟ್ಟಾಗ ನೀವು 5 ಇಂಚು ಶೋಲ್ಡರ್ ಇಟ್ಕೊಂಡ್ರೆ ಸಾಕಾಗುತ್ತೆ. 5.5 ಇಟ್ಟಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಕೆಳಗಡೆ 3 ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. 2 ಪಾಯಿಂಟ್ಸನ್ನು ಕೂಡ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ನೆಕ್ ಹತ್ರ 2.25 ಇದೆಯಲ್ವ, ಇಲ್ಲಿ ನಾವು 2.25 3 ಇಂಚ್ವರೆಗೂ ಅಗಲ ಮಾಡ್ಕೋಬೋದು. ನೆಕ್ ನಮಗೆ ರೌಂಡ್ ಶೇಪು ದೊಡ್ಡದಾಗಿ ಬರುತ್ತೆ. ನೆಕ್ಕು ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನನ್ನು ಡ್ರಾ ಮಾಡ್ಕೊಳ್ಳಿ. ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪು ನಿಮ್ಗೆ ಯಾವ ಥರ ಬೇಕೋ ಹಾಗೆ. ಈ ಕಡೆ 2 ಇಂಚ್ ಅಥವಾ 1.5 ಇಂಚ್ವರೆಗೂ ಎಕ್ಸ್ಟ್ರಾ ಮಾರ್ಜಿನನ್ನು ಬಿಟ್ಕೊಳ್ಳಿ. 1.5 2 ಇಂಚ್ವರೆಗೂ ಇಡ್ಬೋದು. ಅದಕ್ಕೂ ಜಾಸ್ತಿ ಇದ್ದರೆ ನಮಗೆ ಕಂಫರ್ಟಾಗಿ ಇರೋದಿಲ್ಲ ಹಾಕ್ಕೊಂಡಾಗ. ಈಗ ಇದನ್ನು ಮಾರ್ಕಿಂಗ್ಸ್ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕೆಳಗಡೆ ಕೂಡ ನಾವು ಇಲ್ಲಿ ನೋಡಿ ಈ ರೀತಿ 1 ಇಂಚಿಗೆ ಶೇಪನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈ ಶೇಪನ್ನು ಕಟ್ ಮಾಡಿಲ್ಲ ಅಂತಂದರೆ ಸೈಡಲ್ಲಿ ನಮಗೆ ಬಟ್ಟೆ ಫೋಲ್ಡ್ ಆದಂಗೆ ಬರುತ್ತೆ, ನೀಟಾಗಿ ಶೇಪ್ ಅನ್ನೋದು ಬರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಕೆಳಗಡೆ ಸೈಡು 1 ಇಂಚ್ ಮೇಲೆಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಈ ಮಾರ್ಕಿಂಗ್ಸ್ ಕರೆಕ್ಟಾಗಿ ನಾವು ಇದನ್ನು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಮಾರ್ಜಿನ್ ಈ ಕಡೆ ಬಿಟ್ಟಿದ್ದೀವಲ್ಲ 2 ಇಂಚು, ಅದನ್ನು ಕೂಡ ಸೇರಿಸಿ ಕಟ್ ಮಾಡ್ಕೊಳ್ಳಿ. ಮತ್ತೆಲ್ಲರೂ ನಾವು ಈ ಲೈನ್ ಮೇಲೆ ಕಟ್ ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಹೀಗೆ ಈ ಮಾರ್ಕಿಂಗ್ಸ್ಗೆ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇದನ್ನು ಇಟ್ಕೊಂಡು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಇದು ಬ್ಯಾಕ್ ಪಾರ್ಟು. ಇದನ್ನು ಇಟ್ಕೊಂಡೀಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಕಡೆ ಮುಂದೆ ಇದೆಯಲ್ಲ, ಇದನ್ನೇ ತಗೊಳ್ಳೋಣ. ಮುಂದ್ಗಡೆ ಇರೋದು ನಾವು ಸ್ಲೀವ್ಸ್ಗೆ ಕಟ್ ಮಾಡ್ಕೋಬೋದು. ಈಗ ನೋಡಿ, ಈ ಓಪನ್ಸ್ ಇದೆಯಲ್ಲ ಆ ಕಡೆಗೆ ಈ ಕ್ಲೋಸ್ ಇರೋದನ್ನು ಇಟ್ಕೊಳ್ಳಿ ಜೋಡಿಸ್ಕೊಳ್ಳೋವಾಗ. ಈ ಮೇಲೆವರೆಗೂ ನಮಗೆ ಕ್ಲಾತು ಸಿಗುತ್ತೆ, ಕ್ಲಾತು ವೇಸ್ಟ್ ಆಗದಿರ ಕೂಡ ಇರುತ್ತೆ. ನಾನಿಲ್ಲಿ 1 ಮೀಟರ್ ಲೈನಿಂಗನ್ನು ತಗೊಂಡಿದ್ದೀನಿ. ಈಗ ಇದನ್ನು ಜೋಡಿಸ್ಕೊಂಡು ಕರೆಕ್ಟಾಗಿ ಅದ್ರ ಸೈಜ್ಗೆ ಈ ರೀತಿ ಸುತ್ತಲೂ ಒಂದು ಮಾರ್ಕನ್ನು ಹಾಕ್ಕೊಬಂದ್ಬಿಡಿ. ಕಾಣಿಸ್ತಿದೆ ಅಲ್ವಾ ನಾನು ಎಲ್ಲೆಲ್ಲಿ ಮಾರ್ಕ್ ಹಾಕ್ತಿದ್ದೀನಿ ಅಂತ. ಹೀಗೆ ಕರೆಕ್ಟಾಗಿ ಎಲ್ಲೆಲ್ಲಿಗಿದೆ ಅನ್ನೋದನ್ನು ನೋಡಿಕೊಂಡು ಮಾರ್ಕನ್ನು ಹಾಕ್ಕೊಂಡು ಈ ಬ್ಯಾಕ್ ಪಾರ್ಟನ್ನು ತೆಗೆದು ಈಗ ಫ್ರಂಟ್ ಪಾರ್ಟನ್ನು ನಾವು ಯಾವ ರೀತಿ ಡ್ರಾ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಈ ಲೈನನ್ನು ಕೂಡ ಸೇರಿಸ್ಕೊಳ್ಳಿ. ಇಲ್ಲಿ ಮೇಲೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತಲ್ವ, ಅಲ್ಲಿಂದ ಚೆಸ್ಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು 11.5 ಇಡ್ತಾ ಇದ್ದೀನಿ. ಈ ಸೈಜ್ಗೆ ಆದರೆ 11.5 ಅನ್ನೋದು ಕರೆಕ್ಟಾಗಿ ಇರುತ್ತೆ. ಉಕ್ಸ್ಪಟ್ಟಿ ಕಡೆಯಿಂದ 4 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಅದೇ ಚೆಸ್ಟ್ ಎಲ್ಲಿವರೆಗೂ ಬರುತ್ತೆ, ಅಪೆಕ್ಸ್ ಪಾಯಿಂಟ್ ಅಂತೀವಲ್ವ, ಅದರಿಂದ ಕೆಳಗಡೆಗೆ ಇದು ಅಪೆಕ್ಸ್ ಪಾಯಿಂಟು ನಮಗೆ 9 ಇಂಚು ಬರುತ್ತೆ. 9 ಅಥವಾ 9.5 ಬರುತ್ತೆ. ಅದರಿಂದ ಕೆಳಗಡೆಗೆ ಸೇರಿಸಿ ನಾನು ಇಡ್ತಾ ಇದ್ದೀನಿ. ಅಪೆಕ್ಸ್ ಟು ಅಪೆಕ್ಸ್ ನಮಗೆ 8 ಇಂಚು ಬರುತ್ತೆ. ಆ 4 ಇಂಚು ಅರ್ಧದಲ್ಲಿ ಸೇರಿಸ್ಕೊಂಡು ನಿಮಗೆ ಚೆಸ್ಟ್ ಸೈಜ್ ನೋಡಿಕೊಂಡು 1/4 ಅಥವಾ 1 ಇಂಚ್ವರೆಗೂ ಹಾಕ್ಕೊಳ್ಳಿ. ಇದು ಈ ಸೈಜ್ಗೆ ನಾನು ಹೊಲಿತಾ ಇರೋ ಬ್ಲೌಸ್ ಸೈಜ್ಗೆ 1 ಇಂಚು ಕರೆಕ್ಟಾಗಿದೆ. ನೀವು 1/4ವರೆಗೂ ಕೂಡ ಇಟ್ಕೋಬೋದು. ಚೆಸ್ಟ್ ಸೈಜ್ ನೋಡಿಕೊಂಡು ಹಾಕ್ಕೊಳ್ಳಿ. ಇದರ ಲೆಂತ್ 2.5 ಇಂಚು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಾರ್ಕನ್ನು ಸೇರಿಸ್ಕೊಳ್ಳಿ. ಈ ಕಡೆ ಉಕ್ಸ್ಪಟ್ಟಿ ಕಡೆಗೆ 1 ಇಂಚಿಗೆ ಮೇಲೆಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟಾಗಿ ಹಾಕಿದ್ದೀನಲ್ಲ, ಅದನ್ನು ಸ್ವಲ್ಪ ರೌಂಡ್ ಶೇಪಾಗಿ ಡ್ರಾ ಮಾಡ್ಕೋಬೇಕು, ಸ್ಟ್ರೈಟಾಗಿ ಇರಬಾರ್ದು. ಈ ಕಡೆ ನೋಡಿ 1/2 ಇಂಚನ್ನು ಹಾಕ್ಕೊಂಡು ಇಲ್ಲಿ ಸ್ಟ್ರೈಟಾಗೇ ಹಾಕ್ಕೊಳ್ಳಿ ಸ್ಕೇಲಿಂದನೇ. ಇಲ್ಲಿ ಶೇಪ್ ಏನು ತೆಗಿಯೋ ಅವಶ್ಯಕತೆ ಇಲ್ಲ, ರೌಂಡ್ ಶೇಪ್ ಏನು ಬೇಕಿಲ್ಲ. ಹೀಗೆ ಹಾಕ್ಕೊಂಡ್ರೆ ಇದು ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಕ್ರಾಸ್ ಬೆಲ್ಟ್ ನಮಗೆ ಸ್ಟಿಚ್ ಮಾಡ್ಕೊತೀವಲ್ಲ ಅಲ್ಲಿಗೆ. ನೆಕ್ ಲೆಂತ್ ನಾನು ಇಲ್ಲಿ 7 ಇಂಚ್ ಇಡ್ತಾ ಇದ್ದೀನಿ. 7, 7.5, 6.5ವರೆಗೂ ಕೂಡ ಇಟ್ಕೋಬೋದು. ಬ್ಲೌಸ್ ಲೆಂತನ್ನು ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಅನ್ನೋದನ್ನು ಇಟ್ಕೊಳ್ಳಿ. ಇದರಲ್ಲಾದರೆ 7, 7.5ವರೆಗೂ ಇಟ್ಕೋಬೋದು. ಇಲ್ಲಿ ಕೂಡ 3 ಇಂಚು ಲೆಂತ್ಗೆ ಹಾಕ್ಕೊಂಡು ಈಗ ಈ ಪಾಯಿಂಟ್ಸನ್ನು ಸೇರಿಸ್ಕೊಂಡು ರೌಂಡ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ನೀವು ಕೈಯಲ್ಲಾದರೂ ಡ್ರಾ ಮಾಡ್ಕೋಬೋದು, ಇಲ್ಲ ಶೇಪ್ ಸ್ಕೇಲ್ ಇತ್ತು ಅಂದರೆ ಅದರಲ್ಲಿ ಬೇಕಾದರೂ ಡ್ರಾ ಮಾಡ್ಕೋಬೋದು, ನಿಮ್ಮ ಇಷ್ಟ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ
ನೆಕ್ ಶೇಪನ್ನು ಡ್ರಾ ಮಾಡ್ಕೋಬೋದು. ರೌಂಡ್ ಬೇಕಾದರೂ ಇಟ್ಕೊಳ್ಳಿ, ಬೇರೆ ಶೇಪ್ಸ್ ಬೇಕಾದರೂ ಕೂಡ ನೀವು ಇಟ್ಕೊಳ್ಳಿ. ನೆಕ್ ಡಿಸೈನ್ನ ಯಾವ ಥರ ಬೇಕೋ ಆ ರೀತಿ ನೀವು ಈ ರೀತಿ ಮಾಡ್ಕೋಬೋದು. ಹೀಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಈಗ ಡಾಟ್ ಪಾಯಿಂಟ್ ಒಂದನ್ನು ಮಾರ್ಕ್ ಮಾಡಿದ್ದೀವಲ್ವ, ನೆಕ್ಸ್ಟ್ ಇನ್ನೂ 2 ಡಾಟ್ ಪಾಯಿಂಟ್ಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಹಾರ್ಮೋಲಲ್ಲಿ ಕೂಡ ನಾವು ಅರ್ಧ ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೊಬಿಡೋಣ ಫಸ್ಟು. ಯಾಕಂದರೆ ಡಾಟ್ ಪಾಯಿಂಟನ್ನು ಹಾಕ್ಕೊಳ್ಳೋದಕ್ಕೆ ಮತ್ತೆ ಇಲ್ಲೊಂದು ಸಲ ಚೆಕ್ ಮಾಡ್ಕೊಳ್ಳಿ 5ವರೆಗೆ ಇದೆಯಾ ಇಲ್ವಾ ಅಂತ. ನೋಡಿ 5ವರೆಗಿಂತ ಜಾಸ್ತಿ ಬಂದುಬಿಟ್ಟಿದೆ, ಅದಕ್ಕೆ ಇಲ್ಲಿ ಫಸ್ಟು ಚೆಕ್ ಮಾಡ್ಕೋಬೇಕು. ಈ ಲೈನನ್ನು ಸೇರಿಸ್ಕೊಂಡು ನಾವು ಬ್ಯಾಕ್ ಪಾರ್ಟ್ಗೆ 1.5 ಇಂಚ್ ಇಟ್ವಲ್ಲ, ಇದಕ್ಕೆ 1 ಇಂಚ್ ಇಟ್ಕೊಂಡು ಹಾರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನಾನು ಆಗಲೇ ತೋರಿಸ್ದೆ ಅಲ್ವಾ, ಶೇಪ್ ಸ್ಕೇಲ್ ಇಲ್ಲ ಅಂದರೂ ಕೂಡ ಹಾಗೇ ಮಾರ್ಕ್ ಮಾಡ್ಕೊಳ್ಳಿ, ಈಸಿಯಾಗೇ ಮಾಡ್ಕೋಬೋದು. ಇತ್ತು ಅಂದರೆ ಅದರಲ್ಲೇ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಈಗ ಇಲ್ಲಿ ನಾವು ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಂಡಿದ್ದೀವಲ್ವ, ಅಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಎರಡಕ್ಕೂ ಸೇರಿಸಿ 1 ಇಂಚ್ ಮಾರ್ಜಿನ್ ಹೋಗುತ್ತೆ. ಅದಕ್ಕೆ ಕೆಳಗಡೆ 1 ಇಂಚು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೆಕೆಂಡ್ ಡಾಟ್ಗೆ ಉಕ್ಸ್ ಪಟ್ಟಿ ಕಡೆಗೆ ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಅದು ಕೂಡ 2.5 ಇಂಚಿಗೆ ಲೆಂತ್ಗೆ ಈ ರೀತಿ ಲೈನನ್ನು ಮಾರ್ಕ್ ಮಾಡ್ಕೊಳ್ಳಿ. ಹಾರ್ಮೋಲಲ್ಲಿ ಈ ರೀತಿ ನೋಡಿ ಆ ಲೈನ್ಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ನಾವು ಆಗಲೇ ಫಸ್ಟ್ ಡಾಟ್ ಹಾಕಿದ್ದೀವಲ್ಲ, ಅದಕ್ಕೆ ಅಲ್ಲಿಂದ ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳಿ. ಇದು 3.5 ಇಂಚ್ ಲೆಂತ್ ಇರೋ ಥರ ಲೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡ್ರೆ ಇದು ಥರ್ಡ್ ಡಾಟು, ಇದು ಕೂಡ 1/2 ಇಂಚ್ ಅಗಲ ಇರಬೇಕು. ಈ ರೀತಿ ಹಾಕ್ಕೊಂಡು ಇದನ್ನು ಡಾಟ್ ಮಾರ್ಕ್ ಮಾಡಿಕೊಂಡ್ರೆ ಥರ್ಡ್ ಡಾಟು 3 ಕೂಡ ನಮಗೆ ಸಿಕ್ಬಿಡ್ತು. ಈ ನಮಗೆ ಮೇನ್ ಬೇಕಿರೋದು 3 ಡಾಟ್ ಅಷ್ಟೇ. 4th ಡಾಟ್ ಅನ್ನೋದು ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ನಾನಾದರೆ 4th ಡಾಟು ಹಾಕೋದಿಲ್ಲ. ಈಗ ಈ ಮಾರ್ಕಿಂಗ್ಸ್ಗೆ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ನಮಗೆ ಶೇಪ್ ಬೆಲ್ಟು ಕೂಡ ಇದರಲ್ಲೇ ಬಂದುಬಿಡುತ್ತೆ, ಸಪ್ರೇಟಾಗಿ ಅದನ್ನು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಕೆಳಗಡೆ ನಾನು 1 ಇಂಚು ರೈಸ್ ಮಾಡ್ಕೊಂಡಿದ್ದೀನಲ್ಲ, ಅಲ್ಲಿಗೆ ಕಟ್ ಮಾಡ್ಕೋಬೇಕು. ಯಾಕಂದರೆ ಮೇಲೆ ನಾವು ಶೇಪ್ ಬೆಲ್ಟ್ ಹತ್ರ ಕಟ್ ಮಾಡ್ತೀವಲ್ಲ, ಮತ್ತು ಅವೆರಡು ಜಾಯಿನ್ ಮಾಡಬೇಕಾದ್ರೆ ನಮಗೆ 1 ಇಂಚ್ ಅನ್ನೋದು ಎರಡಕ್ಕೂ ಸೇರಿಸಿ ಅರ್ಧ ಇಂಚು ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ. ಅದಕ್ಕೆ ಆ ಮಾರ್ಜಿನ್ 1 ಇಂಚನ್ನು ನಾನು ಕೆಳಗಡೆಗೆ ಲೈನು ಡ್ರಾ ಮಾಡ್ಕೊಂಡಿದ್ದೀನಿ. ಹೀಗೆ ಡ್ರಾ ಮಾಡಿಕೊಂಡ್ರೆ ನಮಗೆ ಶೇಪ್ ಬೆಲ್ಟ್ ಕೂಡ ಅಲ್ಲೇ ಸಿಕ್ಬಿಡುತ್ತೆ. ಈಗ ಇದನ್ನು ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಕಾಣಿಸ್ತಿದೆ ಅಲ್ವಾ ನಾನು ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಅಂತ. ಮತ್ತು ಈ ಕಡೆಗೆ ಸ್ಟ್ರೈಟಾಗಿ ಲೈನ್ ಇದೆಯಲ್ವಾ ನೋಡಿ, ಈ ಲೈನನ್ನು ಇಲ್ಲಿ ಅರ್ಧ ಇಂಚು ಕಟ್ ಮಾಡಿ ತೆಗಿಬೇಕು. ಬ್ಯಾಕ್ ಪಾರ್ಟಲ್ಲೂ ನಾವು 1 ಇಂಚು ಮೇಲೆಗೆ ಕಟ್ ಮಾಡ್ಕೊಂಡ್ವಲ್ಲ, ಅದು ಇಲ್ಲಿ ನೋಡಿ ಅದು ಫೋಲ್ಡಿಂಗ್ ಅಷ್ಟು ಹೋದರೂ ಕೂಡ ನಮಗೆ ಇಲ್ಲಿ ಸ್ಟ್ರೈಟಾಗೇ ಬರುತ್ತೆ. ಸೊ ಇದು ಶೇಪ್ ಬೆಲ್ಟ್ ಕೂಡ ನಮಗೆ ಇಲ್ಲೇ ಪರ್ಫೆಕ್ಟಾಗಿ ಸಿಕ್ಬಿಡುತ್ತೆ. ಇದಕ್ಕೆ ಸಪ್ರೇಟ್ ಮಾರ್ಕಿಂಗ್ ಅವಶ್ಯಕತೆ ಇರೋದಿಲ್ಲ. ಹೀಗೆ ಕಟ್ ಮಾಡಿಕೊಂಡ್ರೆ ಈಗ ಫ್ರಂಟ್ ಪಾರ್ಟು ಕೂಡ ನಮಗೆ ಕಟ್ಟಿಂಗ್ ಅನ್ನೋದು ಬಂದುಬಿಡ್ತಲ್ವ. ಈಗ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೂ ಕೂಡ 4 ಫೋಲ್ಡಲ್ಲಿ ಹಾಕ್ಕೊಳ್ಳಿ. 2 ಸ್ಲೀವ್ಸು ಅಟ್ ಎ ಟೈಮು ನಾವು ಕಟ್ ಮಾಡ್ಕೋಬೋದು. ಕಟ್ ಮಾಡಿಕೊಂಡು ಹಾರ್ಮೋಲ್ ಇಲ್ಲಿ ಶೇಪ್ ತೆಗಿತೀವಲ್ಲ, ಅಲ್ಲಿ ಎಷ್ಟು ಲೆಂತ್ ಬೇಕಾಗುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ. ಹಾರ್ಮೋಲ್ ಶೇಪಲ್ಲಿ ಅದು ಕ್ರಾಸಾಗಿ ಬಂದಾಗ 8.5 ಬಂತಲ್ವ, 7 ಇಂಚು ಅಥವಾ 7.5ವರೆಗೂ ಇಟ್ಕೊಳ್ಳಿ. ಅಷ್ಟು ಲೆಂತ್ ಇರಬೇಕು. ಮಾರ್ಜಿನ್ 2 ಇಂಚು ಸೇರಿಸ್ಕೊಂಡು 9.5 ಅಷ್ಟು ಇಲ್ಲಿ ನಮಗೆ ಲೆಂತ್ ಅನ್ನೋದು ಇರಬೇಕು. ಇಲ್ಲಿ ನಾನು ಮೇಲೆಗೆ ಫೋಲ್ಡ್ ಮಾಡಿದ್ದೀನಲ್ವ, ಹೀಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಸೈಡ್ಗೆ ಒಂದು ಸೈಡ್ಗೆ ಮಾತ್ರ 2 ಸ್ಲೀವ್ಸಲ್ಲೂ ಒಂದು ಸೈಡ್ಗೆ ಮಾತ್ರ ನಾವು ಕ್ಲಾತನ್ನು ಜಾಯಿನ್ ಮಾಡ್ಕೋಬೇಕು. ಇಲ್ಲ ಅಂದರೆ 2 ಸ್ಲೀವ್ಸಲ್ಲೂ 2 ಸೈಡ್ಗೂ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸ್ಲೀವ್ಸ್ ಲೆಂತ್ 12 ಇಟ್ಟಿದ್ದೀನಿ. ಅದಕ್ಕೂ ಮಾರ್ಜಿನ್ 2 ಕಡೆಗೂ ಹಾಕ್ಕೊಂಡು ಡೌನಿಂಗು 3.5 ಇಟ್ಟಿದ್ದೀನಿ. ತಗೊಂಡು ಈಗ ನೀವು ಬ್ಯಾಕ್ ಪಾರ್ಟನ್ನು ತಗೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಷ್ಟು ಲೆಂತ್ ಇದೆ ಅಂತ. ನೋಡಿ ಈ ರೀತಿ ನೋಡಿಕೊಂಡಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ 7.5 ಇದೆ. 7.5ನ ನೋಡಿ ಈ 2 ಲೈನ್ಗಳ ಮೇಲೆ ಈ ರೀತಿ ಇಟ್ಕೊಂಡು ಮಾರ್ಕನ್ನು ಹಾಕ್ಕೊಳ್ಳಿ. ಮೇಲೆ ಇಲ್ಲಿ 1 ಇಂಚ್ಗೆ ಹಾಕ್ಕೊಂಡು ಈಗ ಈ 2 ಪಾಯಿಂಟ್ಸ್ಗೂ ಸೇರಿಸಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಮಾಡಿಕೊಂಡು ಈಗ ಈ ಲೈನನ್ನು ಅರ್ಧಕ್ಕೆ ಡಿವೈಡ್ ಮಾಡ್ಕೊಳ್ಳಿ. ಈ ರೀತಿ ಅದೆಷ್ಟು ಇಂಚನ್ನು ಇಟ್ಕೊಳ್ಳಿ. ಯಾವ ಸೈಜ್ ಬ್ಲೌಸ್ಗಾದರೂ ಸ್ಲೀವ್ಸ್ಗಾದರೂ ಸರಿ, ನೀವು ಈ ರೀತಿ ಸೆಂಟರ್ಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಈ ಅರ್ಧದಿಂದ ಒಳಗಡೆಗೆ, ಆ ಕಡೆ ಮೇಲೆ ಅರ್ಧದಿಂದ ಮೇಲೆಗೆ ಒಂದು 1/4 ಇಂಚಷ್ಟು ನೀವು ಶೇಪನ್ನು ತೆಗಿತಾ ಮಾರ್ಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಸ್ಲೀವ್ಸ್ ಶೇಪ್ ಅನ್ನೋದು ಬಂದುಬಿಡುತ್ತೆ. ಶೇಪ್ ಸ್ಕೇಲ್ ಇದ್ದರೂ ಇಲ್ಲದಿದ್ದರೂ ಕೂಡ ಸೇಮ್ ಇದೇ ಮೆಥಡನ್ನು ಫಾಲೋ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಈಗ ನೀವು ಇದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಇಟ್ಟಾಗ ಇದು ಕರೆಕ್ಟಾಗಿ ಬಂತು ಅಂದರೆ ನಾವು ಮಾರ್ಕ್ ಮಾಡಿರೋದು ಕರೆಕ್ಟಾಗಿ ಇದೆ ಅಂತ ಅರ್ಥ. ಇಲ್ಲ ಅಂತಂದರೆ ಹೆಚ್ಚು ಕಡಿಮೆ ಆಗಿದೆ ಅಂತ.
ಹೆಚ್ಚು ಕಡಿಮೆ ಇತ್ತಂದರೆ ಒಂದು ಸಲ ಚೆಕ್ ಮಾಡಿಕೊಂಡು ನಂತರ ಅದನ್ನು ಸರಿ ಮಾಡ್ಕೊಳ್ಳಿ. ಈಗ ಇದು ಲೆಂತ್ ಎಷ್ಟಿದೆ ನೋಡ್ಕೊಳ್ಳಿ, ಕಾಣಿಸ್ತಿದೆ ಅಲ್ವಾ? ಈ ರೀತಿ ಸ್ಲೀವ್ಸ್ ಲೂಸು ನಾನು 6.5 ಇಡ್ತಾಯಿದ್ದೀನಿ. ಎಕ್ಸ್ಟ್ರಾ ಮಾರ್ಜಿನ್ ನೀವು 2 ಇಂಚಸ್ ಹಾಕ್ಕೊಳ್ಳಿ. ಇಲ್ಲಿ ನನಗೆ ಈ ಕಡೆ ಇನ್ನೂ ಜಾಸ್ತಿ ಕ್ಲಾತ್ ಮಿಕ್ಕಿದೆ ಅಲ್ವಾ, ಹಾಗಾಗಿ ಇನ್ನು ಸ್ವಲ್ಪ ಕೆಳಗಡೆಗೆ ಈ ರೀತಿ ಹಾಕ್ಕೊತಾ ಇದ್ದೀನಿ. ಇದನ್ನೇನು ನೀವು ಟೆನ್ಷನ್ ತಗೋಬೇಡಿ. ಯಾಕೆ ಅಂದರೆ ಇದೇನಕ್ಕೆ ಮತ್ತೆ ಇಲ್ಲಿ ಫೋಲ್ಡ್ ಮಾಡ್ತಿದ್ದಾರೆ ಏನಕ್ಕೆ ಅಂತೇಳ್ಬಿಟ್ಟು ನಿಮ್ಗೆ ಡೌಟ್ ಬರುತ್ತಲ್ವ. ನಾನು ಇಲ್ಲಿ ಕ್ಲಾತ್ ಮಿಕ್ಕಿತ್ತು, ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು ಅದನ್ನು ಸ್ವಲ್ಪ ಮೇಲೆಗೆ ಕೆಳಕ್ಕೆ ಜರುಗಿಸ್ಕೊಂಡು ಆ ಶೇಪನ್ನು ಮತ್ತೆ ಇನ್ನೊಂದು ಸಲ ಡ್ರಾ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅದಕ್ಕೆ ಫಸ್ಟೇ ನಾವು ಈ ರೀತಿ ಚೆಕ್ ಮಾಡಿಕೊಂಡ್ರೆ ಎಷ್ಟು ಬೇಕಾಗುತ್ತೆ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ನಾನು ಮತ್ತೆ ಅದನ್ನು ಈ ರೀತಿ ಜರುಗಿಸ್ಕೊಂಡು ಸ್ವಲ್ಪ ಶೇಪನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ. ಕೆಳಗೆ ಕೇಳ್ಕೊಳ್ಳೋಷ್ಟೊತ್ತಿಗೆ ಅದು ಸ್ವಲ್ಪ ಮೇಲೆಗೆ ಹೋಗುತ್ತಲ್ವ, ಹಾಗಾಗಿ. ಇಲ್ಲ ಅಂತಂದರೆ ಈ ಕಡೆ ಸ್ಲೀವ್ಸ್ ಲೂಸ್ ಕಡೆಗೆ ನನಗೆ ಮತ್ತೆ ಶಾರ್ಟೇಜ್ ಬರುತ್ತೆ, ಹಾಗಾಗಿ ನಾನಿಲ್ಲಿ ಕ್ಲಾತನ್ನು ಎಳ್ಕೊಂಡು ಹಾಕ್ಕೊತಾ ಇದ್ದೀನಿ. ಈಗ ಈ ಮಾರ್ಕ್ಗಳನ್ನ ಸೇರಿಸ್ಕೊಳ್ಳೋಣ. ಹೀಗೆ ಸೇರಿಸ್ಕೊಂಡ್ರೆ ಇದು ಕೂಡ ನಮಗೆ ರೆಡಿ ಆಗುತ್ತೆ. ಈಗ ಈ ಮಾರ್ಕಿಂಗ್ಸ್ಗೆ ಇದು ಈ ಕಡೆದು ರಾಂಗ್ ಮಾರ್ಕಿಂಗ್, ನಾನು ಫಸ್ಟ್ ಹಾಕಿದ್ನಲ್ಲ ಅದು ಕರೆಕ್ಟಾಗೇ ಇದೆ. ನಾನು ಮತ್ತೆ ಕ್ಲಾತ್ ಎಳ್ಕೊಂಡಿದ್ದೀನಿ, ಅದು ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಈಗ ಈ ಮಾರ್ಕಿಂಗ್ಗಳಿಗೆ ಕಟ್ ಮಾಡಿಕೊಂಡ್ರೆ ನಮಗೆ ಸ್ಲೀವ್ಸು ಕರೆಕ್ಟಾಗಿ ಬಂದುಬಿಡುತ್ತೆ. ಈ ಕಡೆ ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇಲ್ಲಿ ನಾವು ಕ್ಲಾತನ್ನು ಜಾಯಿನ್ ಮಾಡ್ಕೋಬೇಕು. ಇಲ್ಲೊಂದು ಕಟ್ ಸಿಕ್ಕೊಂಡು ಫ್ರಂಟ್ ಶೇಪನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಶೇಪನ್ನು ಕೂಡ ನಾವು ಆಗಲೇ ಈ ಕಡೆ 1 ಇಂಚು ಹಾಕ್ಕೊಂಡಿದ್ವಲ್ಲ ಸ್ಟ್ರೈಟಾಗಿ, ಅಲ್ಲಿಂದ ನೋಡಿ ಈ ರೀತಿ ಅರ್ಧ ಇಂಚು ಒಳಗಡೆಗೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಶೇಪನ್ನು ಡ್ರಾ ಮಾಡ್ಕೋಬೇಕು. ಹಾಕ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡ್ರೆ ಫ್ರಂಟ್ ಶೇಪ್ ಕೂಡ ಬಂದುಬಿಡುತ್ತೆ. ಫ್ರಂಟ್ ಶೇಪನ್ನು ನಾನು ಆದಷ್ಟು ಸ್ಟಿಚ್ ಮಾಡೋವಾಗೇ ಯಾವಾಗಲೂ ಕೂಡ ಕಟ್ ಮಾಡ್ತೀನಿ. ಅದಕ್ಕೆ ಇಲ್ಲಿ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅನ್ನೋದು ನಮಗೆ ಗೊತ್ತಾಗಲಿ ಅಂತೇಳ್ಬಿಟ್ಟು ನಾನು ಬರಿತಾ ಇದ್ದೀನಿ. ಇಲ್ಲ ಅಂದರೆ ಎರಡು ಒಂದೇ ಸೈಡ್ಗೆ ನಾವು ಹೊಲ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಓಪನ್ ಮಾಡಿಕೊಂಡು ನಾವು ಪೀಸನ್ನು ಜಾಯಿನ್ ಮಾಡ್ಕೋಬೇಕು. ನಂತರ ಮೇನ್ ಕ್ಲಾತ್ ಕಟ್ ಮಾಡ್ಕೊಳ್ಳೋವಾಗ ಎಲ್ಲ ಪೀಸಸ್ಸನ್ನು ಈ ರೀತಿ ಜೋಡಿಸ್ಕೊಬಿಡಿ. ಜೋಡಿಸ್ಕೊಂಡು ಅದರ ಸೈಜ್ಗೆ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.